ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನದಿಂದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಒಂದು ಕಡೆ ಮೆಂತ್ಯ ಹುರಿತಾ ಇದ್ದೆ, ಇನ್ನೊಂದು ಕಡೆ ಕಡಲೆ ಬೀಜ ಹುರಿತಾ ಇದ್ದೆ. ಕಡಲೆಕಾಯಿ ಇತ್ತು, ಯಾರೋ ಕೊಟ್ಟಿದ್ರು, ಅದನ್ನು ಎಳೆದ್ಬಿಟ್ಟು ಒಣಗಿಸಿ ನೆಕ್ಸ್ಟ್ ಹುರಿದಿಡ್ತಾ ಇದ್ದೀನಿ. ಬೇಕಾದಾಗ ತಿಂತಾರೆ ಅಂದ್ಬಿಟ್ಟು, ಹಂಗೆ ಇಟ್ಟರೆ ಹಾಳಾಗುತ್ತೆ ಅಂತ ಹುರಿತಾ ಇದ್ದೆ. ಇನ್ನು ನೆಕ್ಸ್ಟು ಸಾಂಬಾರಿಗೆ ಕಾಯಿ ಬೇಕಾಗಿತ್ತು, ಕಾಯಿ ತುರಿತಾ ಇದ್ದೆ. ಕಾಯಿ ಸ್ವಲ್ಪ ಬಲ್ತ್ಬಿಟ್ರೆ ಗೊತ್ತಾ, ಕಂಠದಿಂದನೇ ಬಂದುಬಿಡುತ್ತೆ. ಆವಾಗ ಈ ಥರ ಹೆಚ್ಚಿಟ್ಕೋಬೇಕು. ತುರಿದಿಟ್ಕೊಂಡಿರೋ ಕಾಯಿ ಇದ್ದರೆ ನಂಗೆ ಮನೇಲಿ ಅಡುಗೆ ಮಾಡೋಕ್ಕೆ ಎಷ್ಟು ಈಸಿ ಅನಿಸುತ್ತೆ ಗೊತ್ತಾ. ನನಗೆ ಯಾವಾಗಲೂ ಅಷ್ಟೇ ತುರಿದಿರೋ ಕಾಯಿ ರೆಡಿ ಇರಬೇಕು. ಅಡುಗೆ ಮಾಡೋಕ್ಕೆ ಫಾಸ್ಟಾಗಿ ರೆಡಿ ಆಗಿಬಿಡ್ತೀನಿ. ಕಾಯಿ ಒಡೆದು ತುರಿಯೋದಿದೆಯಲ್ಲ, ಭಾಳ ಬೇಜಾರು ವಿಷಯ ನನಗೆ. ಇನ್ನು ನಮ್ಮ ಮೊಟ್ಟೆ ಸಾಂಬಾರಿಗೆಲ್ಲ ರೆಡಿ ಮಾಡಿದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಹಾಕಿದ್ದೆ, ಬೇಯ್ತಾ ಇರಲಿ ಅಂತ ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟು, ಇನ್ನು ಉಳ್ದದ ಕಾಯಿನ ಈ ರೀತಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಈ ರೀತಿ ಕಾಯಿ ಇದ್ರಂತೂ ಅಡುಗೆ ಆರಾಮ್ ಅನಿಸುತ್ತೆ ನನಗೆ. ಫಟಾಫಟ್ ಅಂತ ಮಾಡಿಬಿಡ್ತೀನಿ. ಅದೊಂಥರ ನನಗೆ ಯಾವುದು ಅಭ್ಯಾಸ ಆಗಿಬಿಟ್ಟಿದೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಹೇಳ್ತಾ ಇದ್ದೀನಿ. ಇವಾಗ ಅಡುಗೆ ಮಾಡ್ತಿದ್ದೀನಿ. ಮಂಗಳವಾರ ಇವತ್ತು. ಇನ್ನು ನಾಳಿದ್ರಿಂದ ನಾನ್ ವೆಜ್ ಏನೂ ಮಾಡೋಂಗಿಲ್ಲ ಅಂತ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ. ಎಲ್ಲ ರೆಡಿಯಾಗಿದೆ. ಅದ್ರ ಜೊತೆಗೆ ಇನ್ನೊಂದಷ್ಟು ಕೆಲಸ ಕಾರ್ಯಗಳು ಇದ್ದಾವೆ. ವರಮಹಾಲಕ್ಷ್ಮಿಗೆಲ್ಲ ಮನೆ ಕ್ಲೀನ್ ಮಾಡಬೇಕು. ಅಮಾವಾಸ್ಯೆನೇ ಮುಗಿದ್ಬಿಡ್ಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಹೇಳ್ದೆ ಇವತ್ತೊಂದಷ್ಟು ಕ್ಲೀನ್ ಮಾಡೋಣ ಅಂತ. ಅದರಲ್ಲಿ ತುಂಬ ಬ್ಯುಸಿ ಇದ್ದಾಳೆ. ಬನ್ನಿ ಯಾವ ವಿಷಯದಲ್ಲಿ ಬ್ಯುಸಿ ಇದ್ದಾಳೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಏನು ಮಾಡ್ತಿದ್ದಾಳೆ ಅಂದರೆ, ರಜೆ ಐತೆ ಮನೆ ಕ್ಲೀನ್ ಮಾಡಿಕೊಡು ಅಂತಂದರೆ ಏನು ಮಾಡ್ತಿದ್ಯವ? ಅವಳು ಏನು ಮಾಡ್ತಾವಳೆ ಅಂತ ಹೇಳ್ತಿಲ್ಲ, ಒಟ್ಟಿನಲ್ಲಿ ಕಲಿತಿದ್ದಾಳೆ ಅಷ್ಟೇ. ಕ್ರೋಶ ಹಾಕೋದನ್ನು ಕಲಿತಿದ್ದಾಳೆ. ಮೊಬೈಲ್ ನೋಡಿಕೊಂಡು ಹೊಸ್ದಾಗಿ ಏನೋ ಕಂಡು ಹಿಡಿತಿದ್ದಾಳೆ. ಏನು ಮಾಡ್ತಿದ್ಯಾ ಮಗ? ಇನ್ನೂ ಮಾಡ್ತೀನಿ, ಮಾಡಾದ್ಮೇಲೆ ಸ್ವಲ್ಪ ಎಲ್ಲ ಫಿನಿಶಿಂಗ್ ಆಗಲಿ. ಅಟ್ಲೀಸ್ಟ್ ಕಲರ್ ಕಾಂಬಿನೇಷನ್ ಮಾಡು. ಸ್ವಲ್ಪ ಈ ಕಡೆ ತೋರಿಸು. ಇದು ಬೆಡ್ಶೀಟ್ ಕಲರ್ ಎಲ್ಲ ಸೇಮ್ ಕಾಣಿಸುತ್ತೆ. ನೋಡಿ ಎಷ್ಟು ಹಾಕಿದ್ದಾಳೆ. ಎಣ್ಣೆಯಿಂದ ಮನೇಲಿ ಕೆಲಸನೂ ಮಾಡಿದೆ. ನನಗೆ ಟೈಮ್ ಕೊಡಿದೆ ಅಲ್ವಾ? ನನಗೆ ಹೆಲ್ಪ್ ಮಾಡ್ಬೇಕು ನೀನು ಹಬ್ಬಕ್ಕೆ ಕೆಲಸ ಮಾಡೋಕ್ಕೆ. ಗೊತ್ತಾಯ್ತಾ? ಏನು ಆಗ್ತಿದೆ ಅಂತ ಹೇಳು. ನನಗೆ ಗೊತ್ತಿಲ್ಲ, ಅವಂತನಲ್ಲಿ ಆಗ್ತಾಯಿದೆ. ಅವಳಿಗೆ ಗೊತ್ತಿಲ್ವಂತೆ, ಒಡ್ನಲ್ಲಿ ಹಾಕ್ತಿದ್ದಾಳೆ. ನೋಡೋಣ ಇದು ಯಾವ ಶೇಪಿಗೆ ಬರುತ್ತೆ ಅಂತ. ಅಲ್ಲಿ ನನ್ನ ಕೆಲಸ ಎಷ್ಟಾಯ್ತು ಅಂತ ತೋರಿಸ್ತೀನಿ. ಇದು 2 ಬಕೆಟಲ್ಲಿರೋದು ನಮ್ಮ ಮನೆಯವ್ರ ಶರ್ಟ್ಗಳೇ. ಸಿಕ್ಕಾಬಟ್ಟೆ ಬಟ್ಟೆಗಳು ಹಾಕೋರೆ, ವಾಶ್ ಮಾಡಬೇಕು. ಒಂದು 7 ಶರ್ಟ್ ಅವೆ ಇಲ್ಲಿ. 4 ವೈಟು, 3 ಕಲರ್ ಶರ್ಟ್ ಹಾಕೋರೆ, ವಾಶ್ ಮಾಡಬೇಕು. ಇದು ನಮ್ಮ ಕಂಠದ ಸ್ಟೋರೇಜ್ ಅಂತ ಇಟ್ಕೊಂಡಿರೋ ಚೀಲ. ಆಲ್ರೆಡಿ 2 ಸಲ ತುಂಬಿಸಿ 2 ಸಲ ಖಾಲಿ ಮಾಡಿದ್ದೀನಿ. ಈಗ ಮತ್ತೆ ತುಂಬಿಸ್ಬೇಕು. ಹಾಕ್ತಾಯಿದ್ದೀನಿ. ನೀವು ಅಷ್ಟೇ ವೇಸ್ಟ್ ಮಾಡಿಬಿಡಿ. ಅಟ್ಲೀಸ್ಟ್ ಮಾರಿ ಅಥವಾ ಈ ಥರ ನಮ್ಮ ಅಂಡೆ ಒಲೆ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಓಕೆ. ಇನ್ನು ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು. ಆದರೆ ಫೈನಲಾಗಿ ಏನಾಯಿತು ಗೊತ್ತಾ, ಸಾಂಬಾರು ಹುಕ್ಕಿಬಿಡ್ತು. ಮುಚ್ಚಳ ಹಾಕ್ಬಿಟ್ಟು ಏನೋ ಕೆಲಸ ಮಾಡ್ತಿದ್ದೆ. ಫೈನಲಾಗಿ ಬಂದಾಗ ಈ ಥರ ಆಗೋಯ್ತದೆ. ಸಖತ್ ಬೇಜಾರಾಯಿತು. ಆದರೂ ಸ್ವಲ್ಪ ಚೆಲ್ಲಿತು. ಜಾಸ್ತಿ ಚೆಲ್ಲಿದ್ರಂತೂ ಅದ್ರ ಟೇಸ್ಟೇ ಹೊರಟೋಗ್ಬಿಡೋದು. ಅದಾದಮೇಲೆ ಮುದ್ದೆಗಿಟ್ಟೆ. ಮುದ್ದೆ ಎಲ್ಲ ಗಂಟಾಗ್ಬಿಡ್ತು. ಏನಾಯಿತು ಇವತ್ತು ಅಡುಗೆ ಮಾಡುವಾಗ ಅಂತಲೇ ಗೊತ್ತಾಗಲಿಲ್ಲ ನನಗೇನೋ. ಮನೆಯವ್ರಿಗೆ ತಂದೆ ಆಯಿತು, ರೆಡಿ ಆಯಿತು ಅಂತ ನೆಪ ಹೇಳ್ಕೊಂಡು ಇನ್ನೊಂದು ಸಲ ಮುದ್ದೆನೂ ಮಾಡಿಬಿಟ್ಟೆ. ಏನು ಮಾಡೋಕ್ಕಾಗಲ್ಲ. ಒಂದು ಸಲ ಎಕ್ಸ್ಪರ್ಟ್ ಇರ್ತೀವಿ, ಬಟ್ ಒಂದು ಸಲ ಈಗ ಆಗುತ್ತೆ ಅಲ್ವಾ. ಇನ್ನು ನೆಕ್ಸ್ಟು ಅವ್ರಿಗೆ ಊಟ ಎಲ್ಲ ಕೊಟ್ಟಾದಮೇಲೆ ಬಟ್ಟೆಗಳೆಲ್ಲ ತೊಳೆದಾಯಿತು. ಬಟ್ಟೆ ಎಲ್ಲ ತೊಳೆದು ಗೋಧಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಮೆಂತ್ಯ ಮುದ್ದೆ ಮಾಡೋಣ ಅಂದ್ಬಿಟ್ಟು. ಇದಕ್ಕೋಸ್ಕರನೇ ಮೆಂತ್ಯನ ನಾನು ಹುರಿದು ಇಟ್ಕೊಂಡಿದ್ದು. 1-2 kg ಗೋಧಿಗೆ ಒಂದು 150-200 ಗ್ರಾಮ್ ಮೆಂತ್ಯ ಮಿಕ್ಸ್ ಮಾಡಿಕೊಂಡು ಮುದ್ದೆ ಹಿಟ್ಟನ್ನ ಅದಕ್ಕೆ ಬಿಡಿಸಿ ಇಟ್ಕೊಳ್ಳಿ. ಫ್ಲೋರ್ ಮೇಲೆ ತೊಗೊಂಡೋಗಿ ಮೆಂತ್ಯ ಮುದ್ದೆನೂ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಕೆಲವರು ಅದಕ್ಕೆ ಅಕ್ಕಿ ಮಿಕ್ಸ್ ಮಾಡ್ತಾರೆ ಅಥವಾ ಉದ್ದಿನ ಬೇಳೆ ಮಿಕ್ಸ್ ಮಾಡ್ತಾರೆ. ನಾನು ಏನಿಲ್ಲ, ಮೆಂತ್ಯ ಮತ್ತು ಗೋಧಿ 2 ಹಾಕೋದು. ಇನ್ನದೆಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಕೊಂಡೆ. ಹಿಟ್ಟು ಬಿಡಿಸ್ಕೊಂಬರೋಣ ಅಂತ. ನೈಟು ನನ್ನ ಮಗಳು ಮೊಟ್ಟೆ ಇಟ್ಕೊಂಡಿದ್ಲ ಒಂದು 4. ಸೊ ಅದರದ್ದು ಕಬಾಬ್ ಮಾಡ್ತಾಯಿದ್ಲು. ಬಂತು ಸುಮಾರಾಗಿ, ಹೆಂಗೆಂಗೋ ಚೆನ್ನಾಗಿ ಬಂತು ಒಟ್ಟಿನಲ್ಲಿ. ಇನ್ನು ಆವತ್ತಿನ ದಿನ ಇಷ್ಟೇ ವಿಡಿಯೋ ಮಾಡ್ಕೊಳಕ್ಕಾಗಿದ್ದು. ಇನ್ನು ನೆಕ್ಸ್ಟ್ ಡೇ ಇದು ಅಮಾವಾಸ್ಯೆ ದಿನದ ಪೂಜೆ. ಅಮಾವಾಸ್ಯೆ ದಿನ ಜೋಡಿ ದೀಪ ಹಚ್ಚೋದು ಆ ಥರ ಎಲ್ಲ ಮಾಡ್ತಾರೆ. ಬಟ್ ನಮ್ಮಲ್ಲಿ ಆ ಥರ ಏನು ಪದ್ಧತಿ ಇಲ್ಲ. ಹಾಗೆಯೇ ಸುಮ್ಮನೆ ಪೂಜೆ ಮಾಡಿ ಇನ್ನು ನಿಂಬೆಹಣ್ಣೆಲ್ಲ ತೆಗೆದು ಬಾಗಿಲಿಡೋದು, ದೃಷ್ಟಿ ಆಗದೇ ಇರಲಿ ಅಂತ. ಅಮಾವಾಸ್ಯೆ ಹುಣ್ಣಿಮೆಲಿ ಸಹಜನೇ ಅಲ್ವಾ. ನೀವು ಕೂಡ ಅಭ್ಯಾಸ ಇಲ್ಲಾಂದರೆ ಖಂಡಿತ ಅಭ್ಯಾಸ ಮಾಡ್ಕೊಳ್ಳಿ. ಅದಾದಮೇಲೆ ಇವತ್ತಿನ ಮೇನ್ ಏನು ಹೇಳಿ, ಪಾದಪೂಜೆ ಮಾಡೋದು. ನಮ್ಮ ಮನೆಯವ್ರಿಗೆ ಪಾದಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು, ನಿಜ ಹೇಳ್ತೀನಿ ಹರಿಬರಿಲಿ ಮಾಡ್ಕೋಬೇಕು ಗೊತ್ತಾ. ಅವ್ರು ಬೆಳಿಗ್ಗೆ ಬೇಗನೆ ಆಫೀಸ್ಗೆ ಹೋಗೋದ್ರಿಂದ ಆಫೀಸಿಗೆ ಹೊರಟು ಅನ್ನೋದಕ್ಕೋಸ್ಕರ ಸಖತ್ತು ಪಟ 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 ಅಂತ ಮಾಡಿಕೊಂಡೆ. ಒಂದೊಂದ್ಸತಿ ಅಂದ್ಕೋತಿರ್ತೀನಿ ಫುಲ್ ಮಾಡ್ಕೋಬೇಕು ಪ್ರಿಪ್ರೇಷನ್ ಅಂತ. ಅನಿಸೋದೇ ಇಲ್ಲ, ಅಂದರೆ ಟೈಮೇ ಆಗೋದಿಲ್ಲ. ಅಂತೂ ಇಂತೂ ಮಾಡಿ ಆಯಿತು. ನಮ್ಮ ಮನೆಯವರು ಬೈತಾಯಿದ್ರು, ಬಿಸಿನೀರು ತಂದ್ಕೊಡ್ಬೇಕು ತಾನೇ, ತಣ್ಣೀರಲ್ಲಿ ತೊಳಿತಾಳೆ ಹಂಗೆ ಹಿಂಗೆ ಅಂದ್ಕೊಂಡು. ನೋಡಿ ಎಷ್ಟು ಹೊಟ್ಟೆ ಉರಿಸ್ತಾರೆ ಅಂದರೆ. ಒಂದ್ಸಲ ಇದಕ್ಕೆ ಅವ್ರನ್ನ ಪೂಜೆ ವಿಚಾರ ಕರೆಯೋಕ್ಕೆ ಬೇಜಾರು. ಹೆಲ್ಪು ಮಾಡಲ್ಲ, ನಾವು ಮಾಡಿದ್ದು ಹೇಳಿದ್ದು ಕೇಳೋದಿಲ್ಲ. ಹಂಗೆ
ಇನ್ನೇನು ಕಾಲು ತೊಳೆದಾಯ್ತಲ್ಲ ಯಾಕೆ ತಟ್ಟೆ ಒಳಗಡೆ ಇಡಬೇಕು ಕಾಲನ್ನ ಅಂತ ಕೇಳ್ತಾರೆ. ವಿಭೂತಿ ಹಾಕಿದ್ರೆ ಒಂದು ಸ್ವಲ್ಪ ಹಾಕು, ಜಾಸ್ತಿ ಹಾಕ್ಬೇಡ ಅಂತಾರೆ. ನೆಕ್ಸ್ಟು ಪೂಜೆ ಮಾಡಿದ ತಕ್ಷಣವೇ ಹೋಗಿ ತೊಳೆಯೋದು, ಒಂದು 5 ನಿಮಿಷನೂ ಸುಮ್ಮನಿರೋದಿಲ್ಲ. 1-2 ವರ್ಷ ಅಂತೂ ಮಾಡೋದೇ ಇಲ್ಲ ಅಂತ ಡಿಸೈಡ್ ಮಾಡಿಬಿಟ್ಬಿಟ್ಟಿದ್ದೆ. ಅಷ್ಟು ಬೇಜಾರು ಮಾಡಿಸ್ಬಿಡ್ತಾರೆ ಅವರು ಪೂಜೆ ವಿಚಾರದಲ್ಲಿ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ, ಗೊತ್ತಿದೆ ಅವ್ರು ಏನು ಅಂತ ಅಂದಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಲ್ವ. ಇನ್ನು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆ್ಯಸ್ ಯೂಶ್ವಲ್ ಎಲ್ಲ ಮಾಡೋ ಹಂಗೆ ಹೂವೆಲ್ಲ ನೀಟಾಗಿ ಅಲಂಕಾರ ಮಾಡಿ ಹಾಕಬೇಕು ಅಂದ್ಕೊಂಡೆ. ಅವ್ರು ಕೊಡೋ ಟಾರ್ಚರ್ಗೆ ಸುಮ್ಮನೆ ಮೇಲಿಟ್ಟೆ, ಕಾಲು ಎತ್ತಬಾರ್ದು ಅವ್ರು ಅಂದ್ಬಿಟ್ಟು ಅಷ್ಟೂ ಹಂಗೆ ಹಾಕಿ ಪ್ರೆಸ್ ಮಾಡಿಸಿದ್ದೀನಿ. ಹಂಗೆ ಕೂತಿರಿ ಸುಮ್ಮನೆ ಪೂಜೆ ಮಾಡೋ ತನಕ ಅಂತ. ಒಂದು ಮುಡ್ಸೋಕೆ ತೆಗೆದು ಎತ್ತಿದ್ರು, ಕಿವಿಗೆಲ್ಲ ಹೂ ಮುಡ್ಸೋಕೆ ಬರ್ತಾಳ ಅಂದ್ಕೊಂಡು ಬೈಕೊಂಡು. ಒಂಥರ ತಮಾಷೆಗಿರುತ್ತೆ. ಇನ್ನು ನೋಡಿ ಕಂಕಣ ಅವ್ರ ಕೈಲಿ ಕಟ್ಟಿಸ್ಕೊತೀನಿ, ಅದೇ ಅವ್ರು ಕಟ್ಕೊಳ್ಳೋಲ್ಲ. ಕೋರ್ಟಿಗೆ ಹೋಗಬೇಕು ನಾನು, ಹಂಗೆಲ್ಲ ಕಟ್ಕೊಂಡು ಹೋಗಲ್ಲ. ಯಪ್ಪ ದೇವರೇ, ಅವ್ರನ್ನ ಸಹಿಸ್ಕೊಳ್ಳೋದಿದೆಯಲ್ಲ ಕೆಲವೊಂದು ವಿಚಾರಗಳಲ್ಲಿ ಭಾರಿ ಕಷ್ಟ. ಅದರಲ್ಲೂ ಪೂಜೆ ವಿಚಾರದಲ್ಲಿ. ಆಮೇಲೆ ಶಿಸ್ತಾಗಿರಲ್ಲ, ಹೇಳಿದ ಮಾತು ಕೇಳಲ್ಲ, ಆ ಥರ. ಇದೊಂದಲ್ಲಿ ಮಾತ್ರ ಸಿನ್ಸಿಯರಾಗಿ ಕೂತವ್ರೆ ಅಂತ ಹೇಳ್ಬೋದು. ಅಂದರೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟರು. ನನ್ನ ಮಗಳು ಹೇಳ್ತಿದ್ಲಪ್ಪ, ಸೈಲೆಂಟಾಗಿ ಕೂತ್ಕೊಂಡು ನಮ್ಮಮ್ಮ ಪೂಜೆ ಮಾಡ್ತೈತೆ, ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ಲು. ಅಂತೂ ಇಂತೂ ಈ ವರ್ಷದ ಭೀಮನ ಅಮಾವಾಸ್ಯೆ ಪೂಜೆನ ಮುಗಿಸಿದ್ದಾಯಿತು. ನಿಜ ಹೇಳ್ತೀನಿ, ಮುಗಿಸಿದ್ದಾಯ್ತು ಅನ್ನೋ ರೀತಿ ಮುಗಿಸೋದು. ಅಷ್ಟು ಹರಿಬರಿ ಮಾಡಿಬಿಡ್ತಾರೆ ಅಂತಲೇ ಹೇಳ್ಬೋದು. ನೋಡಿ ನನ್ನ ಮಗಳಿಗೆ ಹೆಂಗೆ ಮಂಗಳಾರತಿ ಕೊಡ್ತಾರೆ, ನೀವು ತಗೋ ಅಂತ ಅಂದ್ಬಿಟ್ಟು. ಇನ್ನು ಅವರು ಸ್ವೀಟ್ಸ್ ಆ ಥರ ಏನೂ ತಿನ್ನೋಕ್ಕೆ ಹೋಗಲ್ಲ. ಅವ್ರಿಗೆ ಡ್ರೈ ಫ್ರೂಟ್ಸ್ನೇ ಕೊಡ್ತಾಯಿದ್ದೆ. ಡ್ರೈ ಫ್ರೂಟ್ಸ್ ತಿನ್ನಿ ಅಂತ ಕೊಡೋಕ್ಕೆ ತೊಳೆದಿದ್ಯಾ, ಬರೀ ಕ್ವಶನ್ಸ್ಗಳು. ಅದನ್ನು ವಾಶ್ ಮಾಡೇ ನಾನು ಕೊಟ್ಟಿರ್ತೀನಿ ಅಂದ್ರೂ ಕ್ವಶನ್ ಮಾಡೋದು. ಇರುತ್ತೆ. ಅಷ್ಟು ತಮಾಷೆ ಮಾಡ್ತಾನೆ ನೋಡಿ. ನಮಸ್ಕಾರ ಮಾಡ್ಕೋತೀನಿ ಇರ್ರಿ, ಅಕ್ಷತೆ ಕೊಟ್ಟ ತಕ್ಷಣ ಆಗ್ತಿರಲ್ಲ ಅಂತ. ಅಷ್ಟು ಅರ್ಜೆಂಟಲ್ಲಿ ಒಂಥರ ಹಾಟ್ ಸೀಟಲ್ಲಿ ಕೂತಿರ್ತಾರೆ. ಅವ್ರಿಗೆ ಟೈಮ್ ಇದ್ರೆ ಅಷ್ಟೇ ಕೂತ್ಕೊಳ್ಳೋದು. 1-2 ವರ್ಷ ಇದೇ ಬೇಜಾರಿಗೆ ಬಿಟ್ಬಿಟ್ಟಿದೆ. ಆಮೇಲೆ ತಕ್ಷಣ ಓಡೋಗಿ ಫೋಟೋ ತಗೋತೀನಿ, ಎದಲ್ಲಿ ಬಿಡಿ ಅಂತ ಹೋಗಿ 1-2 ಫೋಟೋ. ಖುಷಿ ಆಯಿತು, ಅಟ್ಲೀಸ್ಟ್ ಇಷ್ಟಾದರೂ ಪೂಜೆ ಆಯ್ತಲ್ಲ ಅಂತ. ನೋಡಿ ನಮ್ಮ ಮನೆಯವ್ರು ದುಡ್ಡು ಕೊಡ್ತಿದ್ದಾರೆ. ಎಷ್ಟು ಕೊಡ್ತಾರೆ ಅಂತ 20 ರೂಪಾಯಿ ಕೊಡ್ತಿದ್ದಾರೆ. ಕೊಟ್ಟಿದ್ರೆ ನಡೀತಿತ್ತು, ಹೂವು ಮುಡಿಸಿ ಅಂದರೆ ಕೈ ಕೊಡ್ತಾರೆ. ನೋಡಿ ಅಂತ ಇಂಥ ನಮ್ಮ ಮನೆಯವರು ಭೀಮನ ಅಮಾವಾಸ್ಯೆಗೆ 20 ರೂಪಾಯಿ ಕೊಟ್ಟರು. ಇದೇ ಪರವಾಗಿಲ್ಲ, ಒಂದು ವರ್ಷ 1 ರೂಪಾಯಿ ಕೊಟ್ಟಿದ್ದರು. ಬಟ್ ನಾನು ಯಾವತ್ತೂ ಅವ್ರನ್ನ ಏನಾದರೂ ಕೊಡಿ ಅಂತ ಎಲ್ಲ ಕೇಳೋಕ್ಕೆ ಹೋಗಲ್ಲ. ಅದಾದಮೇಲೆ ಅವ್ರ ಜೊತೆಯಲ್ಲೇ ದೇವಸ್ಥಾನಕ್ಕೆ ಬಿಡಿಸ್ಕೊಂಡೆ. ತೋಪಮ್ಮ ದೇವಸ್ಥಾನ ಹತ್ರ ಬಂದರೆ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ರು ಅಂದರೆ. ಇನ್ನು ಅಲಂಕಾರ ಎಲ್ಲ ಆಷಾಢ ಶುಕ್ರವಾರ, ಕೊನೆ ಶುಕ್ರವಾರಕ್ಕೆ ಮಾಡಿದ್ರಲ್ಲ ಅದೇ ಇತ್ತು. ನಾನು ದೀಪ ಹಚ್ಚಬೇಕಾಗಿತ್ತು. ಇದು 3ನೇ ವಾರ ನನಗೆ ದೀಪ ಹಚ್ಚಿ ಮುಗಿಸ್ಬಿಡೋಣ. 1 ವಾರ ಬೆಲ್ಲದ ದೀಪ ಹಚ್ಚಿದ್ದೆ, ಇನ್ನು 2 ವಾರ ನಿಂಬೆಹಣ್ಣಿನ ದೀಪ. ಒಂಥರ ಖುಷಿ ಅನ್ನಿಸ್ತು. ದೀಪ ಎಲ್ಲ ಹಚ್ಚಿ ದೇವ್ರ ಪೂಜೆ ಮಾಡಿ ತಂದಿಟ್ಟ ಮೇಲೆ ದೇವ್ರನ್ನ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಅಲಂಕಾರ ಮಾಡಿದರು. ದೇವಿಗೆ ಬೆಳ್ಳಿ ಮುಖವಾಡ ಹಾಕಿ, ಚಿನ್ನದ ನೆಕ್ಲೆಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದರು. ನೋಡೋಕ್ಕೆ 2 ಕಣ್ಣು ಸಾಲದು ಅನ್ನೋಂಗೆ ಇತ್ತು. ಇನ್ನು ದೇವ್ರನ್ನ ನೋಡಿಕೊಂಡು ಈ ಕಡೆ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಪೂಜೆಗಳೆಲ್ಲ ಬರ್ತಾಯಿದ್ರು. ನಾನು ಸ್ವಲ್ಪ ಬೇಗನೆ ಹೋಗಿದ್ದೆ, 9 ಗಂಟೆಗೆ ಹೊರಟ್ಬಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಜನ ಕಮ್ಮಿ ಇದ್ದರು. ಅದಾದಮೇಲೆ ಇವತ್ತು ಕೂಡ ಪ್ರಸಾದ ಕೊಡ್ತಾಯಿದ್ರು. ಈಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ, ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ಹೊತ್ತು ಕೂರಬೇಕು ಅಂತಾರಲ್ವ. ಸೊ ಕೂತಿದ್ದೆ. ನಾನು ಒಬ್ಬಳೇ ಬಂದಿದ್ದೆ, ನನ್ನ ಮಗಳು ಬಂದಿರಲಿಲ್ಲ. ಅದಕ್ಕೆ ಪ್ರಸಾದನ ಬಾಕ್ಸ್ಗೆ ಹಾಕ್ಸ್ಕೊಂಡು ಮನೆಗೆ ತೊಗೊಂಡೋದೆ. ಅಲ್ಲೋಗಿ ಮನೇಲಿ ಒಂದಷ್ಟು ಕೆಲಸ ಮುಗಿಸಿ ಆಮೇಲೆ ನಾವು ಬಂದಿದ್ದು ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ. ಈಗ ನನ್ನ ಮಗಳ ಜೊತೆ ಬಂದಿದ್ದೆ. ಅಲ್ಲಿ ಹೋಗಿ ದೇವ್ರ ನಮಸ್ಕಾರ ಮಾಡಿ ಅದಾದಮೇಲೆ ನಮ್ಮ ಬಿಲ್ಡಿಂಗಿಗೆ ದೃಷ್ಟಿದು ಮುಖವಾಡ ಹಾಕಬೇಕಾಗಿತ್ತು. ತೊಗೊಂಡೆ. ಅವರು ಸ್ವಲ್ಪ ತೊಳೆದ್ಬಿಟ್ಟು ಹಾಕಿ ಮೇಡಮ್, ಅದು ಡಸ್ಟ್ ಕುತ್ಕೊಂಡ್ಬಿಡುತ್ತೆ, ಇದು ಸಿಮೆಂಟ್ ಧೂಳೆಲ್ಲ ಅಂತ ಅಂದರು. ತೊಳಿತಾ ಇದ್ದೆ. ಆಮೇಲೆ ಫೋನ್ ಮಾಡಿದ್ಮೇಲೆ ನಮ್ಮ ಮನೆಯವರು ಕೂಡ ಬಂದರು. ನಾನು ಬರ್ತಾಯಿದ್ದೀನಿ ಅಲ್ಲೇ ಇರಿ ಅಂತ. ಇನ್ನು ಅವ್ರು ಬಂದಮೇಲೆ ಅದಕ್ಕೆ ಬೈಂಡಿಂಗ್ ವೈರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ. ಅವ್ರಿಗೆಲ್ಲ ಕಟ್ಟಿಸ್ಬಿಟ್ರೆ ಬಿಗಿಯ ಕಟ್ತಾರಲ್ವ ಅಂದ್ಬಿಟ್ಟು ಕಟ್ಟಿಸಿ ದೊಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿದ್ದೋ. ಇದಕ್ಕೆ ಮುಂಚೆ ಅಲ್ಲೇ ಕುಂಕುಮ ಮತ್ತು ಹೂವು ಎಲ್ಲ ತೊಗೊಬಂದಿದ್ದೆ. ಅದನ್ನು ಹಾಕಿ ಯಾವುದೋ ದೃಷ್ಟಿ ಆಗ್ದಂಗೆ ಇರಲಿ ಅಪ್ಪ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸುಮಾರು ದಿನದಿಂದನೇ ಮಾಡಬೇಕಾಗಿತ್ತು. ಈಗ 3 ಅಪ್ಸ್ಟೇರ್ ಆದಮೇಲೆ ಹಾಕ್ತಾಯಿದ್ದೀನಿ. ಏನೋ ಅದೊಂದು ಕಾಡ್ತಾಯಿತ್ತು ಹಾಕ್ಬೇಕಂತ. ಅಮಾವಾಸ್ಯೆ ಆಗೋದ್ರಿಂದ ಇವತ್ತಾದರೂ ಹೋಗಿ ಮುಗಿಸ್ಬಿಟ್ಟು ಬರೋಣ ಅಂದ್ಬಿಟ್ಟು ಹಾಕಿ ದೇವಿದು ಕುಂಕುಮ ಎಲ್ಲ ಹಾಕ್ತಾಯಿದ್ದೀನಿ. ಎಲ್ಲ ಒಳ್ಳೇದಾಗೋಂಗೆ ಮಾಡಿದ್ದೀರಿ ಅಂತ ಕೇಳಿಕೊಂಡು ಒಂಥರ ಸಮಾಧಾನ ಅನ್ನಿಸ್ತು. ಇನ್ನು ನನ್ನ ಮಗಳು ಮುಂದೆಯಿಂದ ವೀಡಿಯೋ ಮಾಡ್ತಾಳೆ ನೋಡಿ. ಈ ರೀತಿ ಮುಂದೆನೇ ಹಾಕಿದ್ದೀವಿ. ಅವಳು ನಮ್ಮ ಮನೆ ಹತ್ರ ಒಂದು ನಾಯಿ ಬರುತ್ತೆ, ಅದಕ್ಕೆ ಹುಷಾರಿರಲಿಲ್ಲ. ಪೌಡ್ರ್ ತೊಗೊಂಬರೋಗು ಮೆಡಿಕಲ್ ಸ್ಟೋರ್ಗೆ ಹೋಗಿ ಅಂತ ಕಳಿಸಿದ್ರು. ನಾವಿಬ್ಬರು ಮೇಲ್ಗಡೆ ಕೆಲಸ ಮಾಡ್ತಾಯಿದ್ದೋ. ಅವ್ಳು ತೊಗೊಂಡು ಬಂದಳು. ಅದಾದಮೇಲೆ ಈ ನಾಯಿಗೆ ನೋಡಿ ಕತ್ತತ್ರ ಏನೋ ಕಚ್ಬಿಟ್ಟೈತೆ ಆಯಿತಾ. ಸಖತ್ತು ಪೇಯ್ನ್ ಆಗೈತೆ, ಅದಕ್ಕೆ ಗಾಯನೂ ದೊಡ್ಡದಾಗೈತೆ.
ಸದ್ಯಕ್ಕೆ ಒಂದು ಸೆಪ್ಟಿಕ್ ಪೌಡ್ರನ್ನ ತೊಗೊಬಂದು ಹಾಕೋಣ, ಅದು ನೊಣಗಳೆಲ್ಲ ಮುತ್ತದಂಗೆ ನೀಟಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಅದನ್ನು ಕರಿಯೋಕೆ ಹೋಗ್ತಾಯಿದ್ರೆ ಅದು ಎದ್ರುಕೊಂಡು ಹೋಯ್ತಿತ್ತು. ಆದರೆ ಜೊತೆ ಚೆನ್ನಾಗಿ ಬಾಂಡಿಂಗ್ ಇಟ್ಕೊಂಡವ್ರೆ, ಮಾತಾಡಿಸ್ತಾರೆ ಹೋದಾಗ. ಏನೋ ಯಾರ್ದೋ ಅವ್ರದ್ದು ರಿಲೇಷನ್ಸ್ ಎಲ್ಲ ಮಾತಾಡ್ಸೋ ರೀತಿ ಅವುಗಳನ್ನ ಮಾತಾಡಿಸ್ತಿರ್ತಾರೆ. ನನ್ನನ್ನು ಈಗ ನೀರು ಹಾಕಕ್ಕೆ ಬಿಟ್ಬಿಟ್ಟು ಹೋಗಿದ್ರು, ನೀರು ಹಾಕ್ತಾರಪ್ಪ ನೀನು ಅಂದ್ಕೊಂಡು. ಇನ್ನು ಕೊನೆಗೆ ಒಂದು ಬಿಸ್ಕೆಟ್ ತಗೊಬನ್ನಿ ಅಂತ ಹೇಳಿದೆ. ಬಿಸ್ಕೆಟ್ ತಂದು ಅದನ್ನು ಹಾಕಕ್ಕೆ ಟ್ರೈ ಮಾಡಿದ್ರು. ಅದು ತಿನ್ನೋಕ್ಕಾದ್ರೂ ಬರ್ತದೆ ಅಂತ, ಅದು ಯಾಕೋ ಬಿಸ್ಕೆಟ್ನೂ ತಿನ್ನಲಿಲ್ಲ. ಬಹುಶಃ ಅದಕ್ಕೆ ಆಗ್ತಾ ಇರಲಿಲ್ಲ ಅನಿಸುತ್ತೆ ಪಾಪ. ಸಖತ್ ಕನ್ವಿನ್ಸ್ ಮಾಡಿದ್ರು, ಬಾರೋ ಔಷಧಿ ಹಾಕ್ಕೊಡ್ತೀನಿ ಬಾರೋ ಅಂದ್ಕೊಂಡು. ಅವ್ರನ್ನ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಗೊತ್ತಾ, ನನಗೆ ನಗು ಬರ್ತದೆ ಅವ್ರು ಮಾತಾಡ್ಸೋದು ನೋಡಿದ್ರೆ. ಅಂತೂ ಇಂತೂ ಅವ್ರ ಮಾತಿಗೆ ಅದು ಕನ್ವಿನ್ಸ್ ಆಗಿ ಈಗ ಹಾಕ್ಸ್ಕೊತೈತೆ ನೋಡಿ. ನಮ್ಮ ಮನೆಯವ್ರು ಹಿಂಗೆ ಭಾರಿ ಪ್ರೀತಿ ತೋರಿಸ್ತಾರೆ ಈ ಪ್ರಾಣಿಗಳೆಲ್ಲ ಅಂತಂದರೆ. ನಮಗೂ ಪ್ರೀತಿ ಇದೆ, ಊಟ ಗೀಟ ಹಾಕ್ತೀವಿ, ಬಟ್ ಹತ್ರ ಹೋಗೋಕ್ಕೆ ಭಯ ಆಗುತ್ತೆ, ಕಚ್ಬಿಡ್ತಾವ ಏನು ಅಂದ್ಕೊಂಡು. ಹೇಳ್ತಾಯಿದ್ರು ಇಷ್ಟಕ್ಕೆ ಸಮಾಧಾನ ಮಾಡ್ಕೊ, ಆಗಲಿಲ್ಲ ಅಂದರೆ ನನ್ನ ಫ್ರೆಂಡ್ ಡಾಕ್ಟ್ರ್ ಅವರೇ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡಿಸ್ತೀನಿ ನಿನಗೆ ಅಂದ್ಬಿಟ್ಟು. ಬೀದಿ ನಾಯಿನೂ ಇಷ್ಟು ಪ್ರೀತಿಯಿಂದ ನೋಡ್ಕೊತಾರೆ ಅಂಥವ್ರು ನಮ್ಮ ಮನೆಯವರು. ಇನ್ನು ಪೌಡ್ರನ್ನ ಹಂಗೆ ಇಟ್ಬಿಟ್ಟು ತೊಗೊಂಡೋಗಿ ಬಿಲ್ಡಿಂಗಲ್ಲೇ ಒಂದು ಕಡೆ ಇಟ್ಕೊಂಡಿದ್ದೀನಿ, ಬಂದಾಗ ಹಾಕ್ಕೊಡ್ತೀನಿ ನಿನಗೆ ಅಂತ ಅದಕ್ಕೆ ಹೇಳಿ ಮಾತಾಡಿಸ್ಬಿಟ್ಟು ಮಲ್ಕೊ ಅಂತ ಹೇಳಿದ್ರು. ನೋಡಿ ಅದು ಎಷ್ಟು ಚೆನ್ನಾಗಿ ಮಲಗೈತಲ್ವ ಪಾಪ, ಅದಕ್ಕೆ ಸಖತ್ ನೋವಾಯ್ತಾಯಿತ್ತು ಅನಿಸುತ್ತೆ. ಗಾಯ ಜಾಸ್ತಿನೇ ಆಗಿದೆ, ಇಲ್ಲಿ ಕಾಣ್ತಲ್ಲ ಅಷ್ಟೇ, ಬಟ್ ಇನ್ನೂ ಸರಿಯಾಗಿ ಕಚ್ಬಿಟ್ಟೈತೆ ಕತ್ತಿಗೆ. ಇನ್ನು ಪೌಡ್ರೆಲ್ಲ ಹಾಕೆಲ್ಲ ಮಾಡಿ ಓಡ್ತಾಯಿದ್ವಿ. ನಾನು ನಮ್ಮ ಮನೆಯವ್ರ ಕಾರಲ್ಲಿ ಹೋದ್ವಿ, ನನ್ನ ಮಗಳು ಸ್ಕೂಟಲ್ಲಿ ಬಂದಳು. ಮಧ್ಯಾಹ್ನ ಊಟಕ್ಕೆ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ, ಬೆಳಿಗ್ಗೆದೇನಿತ್ತು ಅದನ್ನೇ. ಬಟ್ ಇವತ್ತು ಮಾಡಿದ್ದು ಮಾತ್ರ ನನ್ನ ಮಗಳು. ನಿನ್ನೆ ಕಡಲೆ ಬೀಜ ಹುರಿದಿದ್ದು ನೋಡಿದ್ರಿ ಅಲ್ವಾ, ಇಷ್ಟು ಕಡಲೆ ಬೀಜ ಇದೆ. ಅದ್ರ ಜೊತೆಗೆ ನನ್ನ ಮಗಳಿವತ್ತು ಬೆಲ್ಲ ಮತ್ತು ನೆಕ್ಸ್ಟು ಕಡಲೆ ಇದೆಲ್ಲ ತೊಗೊಬಂದಿದ್ದಾಳೆ. ಏನಕ್ಕೆ ಅಂತ ಹೇಳ್ತೀನಿ ಬನ್ನಿ. ಊರಿಂದ ನಮ್ಮ ಮನೆಯವರು ಕೊಬ್ಬರಿ ತೊಗೊಬಂದಿದ್ರು. ಸೊ ಇವಾಗ ಅವಳಿಗೆ ಸಂಕ್ರಾಂತಿ ಹಬ್ಬದಲ್ಲಿ ಮಾಡ್ತೀವಲ್ವಾ, ಎಳ್ಳು ಕೊಬ್ಬರಿ ಎಲ್ಲ ಮಿಕ್ಸು, ಅದನ್ನು ಮಾಡಬೇಕಂತೆ. ಅದಕ್ಕೋಸ್ಕರ ಅವೆಲ್ಲ ತೊಗೊಬಂದಿಟ್ಟವಳೆ. ಈಗ ಕೊಬ್ಬರಿ ತೊಗೊಂಡು ಹೋಗಿ ಹೆಚ್ಚಿ ಅವಳಿಗೆ ಕೊಬ್ಬರಿ ಬೆಲ್ಲ ರೆಡಿ ಮಾಡಿಕೊಡ್ಬೇಕು. ಅಪ್ಪ ಮಗಳಿಬ್ಬರು ತಿಂತಾರೆ, ಅವರಿಬ್ರಿಗೋಸ್ಕರ ರೆಡಿ ಮಾಡಬೇಕಿವಾಗ. ಬನ್ನಿ ರೆಡಿ ಮಾಡು ಆಯಿತಾ. ಎಳ್ಳು ಕೂಡ ತೊಗೊಬಂದಿದ್ದಾಳೆ. ಈಗ ಕೊಬ್ಬರಿ ಮತ್ತು ಬೆಲ್ಲ, ಎಳ್ಳು ಎಲ್ಲ ರೆಡಿ ಮಾಡಬೇಕು. ಇನ್ನು ನೈಟ್ಗೆ ಸಿಂಪಲ್ಲಾಗಿ ತಿಂಡಿ ಮಾಡ್ಕೊಂಡ್ವಿ. ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ನಮ್ಮ ಮನೆಯವರು ಫೋರ್ಕಲ್ಲಿ ತಿನ್ನಲ್ಲ, ಸ್ಪೂನಲ್ಲಿ ತಿನ್ನಲ್ಲ ಅಂತ ಕನ್ಫ್ಯೂಸ್ ಆಯ್ತಿದ್ರು. ಎರಡನ್ನೂ ಕೊಟ್ಬಿಟ್ಟು ನನ್ನ ಮಗಳು ಹಾಕೋತಾಯಿದ್ಲು, ನಾನು ಕೂಡ ತಿಂದ್ಬಿಟ್ಟು. ಇನ್ನು ಕೊಬ್ಬರಿ ಎಲ್ಲ ಕಟ್ ಮಾಡಿದೆ. ಇದು ಎಣ್ಣೆ ಬಿಡಿಸ್ಲಿಕ್ಕೆ ಅಂತ ಕಟ್ ಮಾಡಿಟ್ಟಿದ್ದೀನಿ. ಇನ್ನು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಹಬ್ಬಕ್ಕಾಗುತ್ತೆ ಅಂತ ಇನ್ನೊಂದು ಸ್ವಲ್ಪ ಇಟ್ಕೊಂಡೆ. ಅದಾದಮೇಲೆ ಕೊಬ್ಬರಿ ಎಲ್ಲ ಕಟ್ ಮಾಡಾಯಿತು. ಇನ್ನು ಬೆಲ್ಲನ ನನ್ನ ಮಗಳೇ ಕಟ್ ಮಾಡಿಕೊಟ್ಲು. ಏನಕ್ಕೆ ಅಂದರೆ ನಮ್ಮನೇಲಿ ಅವರಿಬ್ರಿಗೂ ಇಷ್ಟ. ಸೊ ಅದಕ್ಕೋಸ್ಕರನೇ ಎಲ್ಲ ಇತ್ತಲ್ವ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಅವೆಲ್ಲ ಆದಮೇಲೆ ಎಳ್ಳೆಲ್ಲ ಹುರಿದು ಅದನ್ನು ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ಜೀರಿಗೆ, ಪೆಪ್ಪರ್ಮೆಂಟ್ ಅದೆಲ್ಲ ಹಾಕೋಂಗಿಲ್ಲ, ಇಷ್ಟೇ ಎಳ್ಳು, ಕೊಬ್ಬರಿ, ಬೆಲ್ಲ, ಕಡಲೆ, ಇದನ್ನು ಆಮೇಲೆ ಕಡಲೆ ಬೀಜ ಇದಿಷ್ಟು ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಅವ್ರಿಗೆ ತುಂಬ ಇಷ್ಟ. ಹೊರಗಡೆ ಫುಡ್ಡೇ ಕೇಳಲ್ಲ, ಹೋಯ್ತಾ ಬತ್ತಾ ಇದನ್ನು ತಿಂತಿರ್ತಾರೆ. ಅವ್ರ ಅಪ್ಪ ಮಗಳಿಬ್ರಿಗೂ ಇಷ್ಟ. ಅದಕ್ಕೆ ಅವಳು ಹೆಂಗೂ ಕಾಲೇಜ್ ರಜೆ ಇದೆ, ಮನೇಲೇ ಇರ್ತಾಳಲ್ವ, ಅವಳಿಗೆ ಏನಾದ್ರು ತಿನ್ನಬೇಕು ಅನ್ನಿಸ್ತದೆ ಅಂದ್ಬಿಟ್ಟು ಈ ರೀತಿ ರೆಡಿ ಮಾಡಿಕೊಟ್ಟೆ. ಹಬ್ಬದ ಕೆಲಸ ಇದ್ರೂ ಅದರ ಮಧ್ಯದಲ್ಲಿ ರೆಡಿ ಮಾಡಿಕೊಟ್ಟಿದ್ದೀನಿ. ತಿನ್ನಲಿ, ಮನೇಲಿ ಮಾಡಿದ್ದನ್ನು ಏನೇ ಆದರೂ ತಿಂದಾಗ ಸ್ವಚ್ಛವಾಗಿರುತ್ತೆ, ಹೆಲ್ದಿಯಾಗಿರುತ್ತಲ್ವ ಅಂದ್ಬಿಟ್ಟು. ಆದರೆ ಸ್ವಲ್ಪ ತಿನ್ನೋ ವಾಯ್ಸ್ ಚೇಂಜ್ ಆಗಿಬಿಡುತ್ತೆ, ಗಂಟ್ಲು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ದೀನಿ. ಇನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೆ. ಐ ಥಿಂಕ್ ಇದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಇರಲಿ. ಸಿಗ್ತೀನಿ ನೆಕ್ಸ್ಟು. ಎಕ್ಸ್ಪೋಗಳ ವಿಡಿಯೋನೂ ಇರುತ್ತೆ, ನನ್ನ ವೀಡಿಯೋಸ್ಗಳು ಕೂಡ ಇರುತ್ತೆ. ಹಬ್ಬ ಇರೋದ್ರಿಂದ ಎಕ್ಸ್ಪೋ ವಿಡಿಯೋ ಸ್ವಲ್ಪ ಕಮ್ಮಿ ಆಗ್ಬೋದು, ಬಟ್ ಆದರೂ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಹಬ್ಬದ ಕೆಲಸ ಮಾಡಬೇಕು. ಇವತ್ತೇನು ಗುರುವಾರ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಈಗ ಮನೆ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಬೇಕು. ನಿಮ್ಮದೆಲ್ಲ ಕೆಲಸ ಆಯಿತಾ? ಹಬ್ಬಕ್ಕೆಲ್ಲ ಕ್ಲೀನಿಂಗೆಲ್ಲ ಆಗಿರಬೇಕು. ನಾನು ಮಾತ್ರ ಅಮಾವಾಸ್ಯೆ ಕಳೆದ್ಮೇಲೆ ಮಾಡೋಣ ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಎಳ್ಳು ಬೆಲ್ಲ ಸಂಕ್ರಾಂತಿ ಹಬ್ಬಕ್ಕೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೂ ರೆಡಿ ಆಯಿತು ಅಂತಲೇ ಹೇಳ್ಬೋದು. ನನ್ನ ಮಗಳಾಗಲೇ ಸ್ಟಾರ್ಟ್ ಮಾಡಿಕೊಂಡು ತಿನ್ನೋದಕ್ಕೆ ಅಂತಲೇ ಹೇಳ್ಬೋದು. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್.